ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮತ್ತೊಂದು ಯುದ್ಧ ಶುರು ಆಗಿ ಹೋಗಿದೆ. ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಯುದ್ಧ, ಯುಕ್ರೇನ್ ರಷ್ಯಾ ಯುದ್ಧ, ಈಗ ಕಡೆಗೂ ಕೂಡ ಇರಾನ್ ಮೇಲೆ ದಾಳಿ ಆಗಿ ಹೋಗಿದೆ. ದಾಳಿ ಆಗುತ್ತೆ, ಯುದ್ಧ ಆಗತ್ತೆ, ಇವಾಗಾಯ್ತು ಅಂತ ಹೇಳಿ ಡ್ರ್ಯಾಗ್ ಮಾಡ್ತಾ ಬರ್ತಾ ಇದ್ದ ಟ್ರಂಪ್ ಮತ್ತು ಇಸ್ರೇಲ್ ಸೇರ್ಕೊಂಡು ದಾಳಿ ಮಾಡೇ ಬಿಟ್ಟಿದ್ದಾರೆ. ಇರಾನ್ ನಲ್ಲಿ ಎಲ್ಲಾ ಕಡೆ ಬೆಂಕಿ ಹೊಗೆ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ರಾಜಧಾನಿಯೇ ಧ್ವಂಸ ಆಗಿದೆ ಇರಾನ್ದು. ಇಸ್ರೇಲ್ ಇದನ್ನ ಪ್ರಿಎಂಪ್ಟಿವ್ ಅಟ್ಯಾಕ್ ಅಂತ ಕರೆದಿದೆ. ಅಂದ್ರೆ ಇರಾನ್ ದಾಳಿ ಮಾಡೋದ್ರಲ್ಲಿತ್ತು ನಮ್ಮ ಮೇಲೆ, ಅದನ್ನ ತಡಿಬೇಕಲ್ವಾ, ಅದಕ್ಕೆ ನಾವೇ ಮೊದಲೇ ದಾಳಿ ಮಾಡಿಬಿಟ್ವಿ ಅಂತ ಇಸ್ರೇಲ್ ರಕ್ಷಣಾ ಪಡೆ IDF ಹೇಳಿದೆ. ಈ ಆಪರೇಷನ್ಗೆ ಶೀಲ್ಡ್ ಆಫ್ ಜುಡಾ ಅನ್ನೋ ಹೆಸರನ್ನ ಕೊಟ್ಟಿದೆ. ಇಸ್ರೇಲ್ಗೆ ರಕ್ಷಣಾ ಕವಚ ಅಂತ ಹೆಸರಿಟ್ಟಿದೆ. ಇರಾನ್ ರಾಜಧಾನಿ ತೆಹರಾನ್ನಾದ್ಯಂತ ಹಲವು ದಾಳಿ ಮಾಡಲಾಗಿದೆ. ಎಷ್ಟು ಭೀಕರ ಅಂದ್ರೆ ಇರಾನ್ ಅಧ್ಯಕ್ಷರ ಅಧಿಕೃತ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಕಚೇರಿಗೂ ಬಾಂಬ್ ಬಿದ್ದಿದೆ. ಆದ್ರೆ ಖಾಮೆನೈ ಆ ಟೈಮ್ ನಲ್ಲಿ ಅಲ್ಲಿ ಇರ್ಲಿಲ್ಲ ಅಂತ ಹೇಳಲಾಗ್ತಿದೆ. ತೆಹರಾನ್ ನಿಂದ ಮೊದಲೇ ಜಾಗ ಖಾಲಿ ಮಾಡಿದ್ರು, ಸೇಫ್ ಜಾಗಕ್ಕೆ ಮೂವ್ ಆಗಿದ್ರು ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಇರಾನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಸಲದ ಪ್ರತಿಕಾರ ಸರ್ವನಾಶಕ್ಕೆ ಸಮ, ಹೆಂಗ್ ಹೊಡಿತೀವಿ ಗೊತ್ತಾ, ವಾಪಸ್ ಹಂಗ್ ಹೊಡಿತೀವಿ ಅಂತ ಹೇಳಿದೆ. ಈ ಮೂಲಕ ಅತಿ ದೊಡ್ಡ ಯುದ್ಧ ಆಗೋ ಸೂಚನೆ ಸಿಗ್ತಾ ಇದೆ. ಇದು ತುಂಬಾ ದೊಡ್ಡ ಡೆವಲಪ್ಮೆಂಟ್ ಸ್ನೇಹಿತರೆ. ಮಾತುಕತೆ ನಡೆದು ಲಾಸ್ಟ್ಗೆ ಏನು ವರ್ಕೌಟ್ ಆಗದೆ ದಾಳಿ ಮಾಡೇ ಬಿಟ್ಟಿದ್ದಾರೆ. ಈ ಹೊಸ ಯುದ್ಧ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಾವು ಅತಿ ಶೀಘ್ರದಲ್ಲಿ ಇನ್ನೊಂದು ಡೀಟೇಲ್ ರಿಪೋರ್ಟ್ ಬರ್ತಾ ಇದೆ, ಅದನ್ನ ಮಿಸ್ ಇಲ್ಲದೆ ನೀವು ನೋಡಿ ಸ್ನೇಹಿತರೆ. ಈಗ ನಾವು ನಮ್ಮ ಇಮಿಡಿಯೇಟ್ ನೇಬರ್ಹುಡ್ ನೋಡ್ಬೇಕು. ಇರಾನ್ ನಮ್ಮ ನೇಬರ್ರೆ, ಒಂದು ಮಧ್ಯದಲ್ಲಿ ಇನ್ನೊಂದು ಮನೆ ಇದೆ ಅಷ್ಟೇ. ಒಂದು ಮನೆ ಆ ಕಡೆ ಇರಾನ್, ಪಕ್ಕದ ಮನೆ ನೋಡ್ಬೇಕಲ್ಲ, ಪಾಕಿಗಳದ್ದು ನೋಡ್ಬೇಕಲ್ಲ. ಅಫ್ಘಾನ್ ನಡುವೆ ದೊಡ್ಡ ಹೊಡೆದಾಟ ನಡೀತಾ ಇದೆ, ತೀವ್ರ ಹಂತಕ್ಕೆ ಹೋಗ್ತಾ ಇದೆ. ತಾಲಿಬಾನ್ ಇವಾಗ ಹೊಸ ಆಪರೇಷನ್ ಲಾಂಚ್ ಮಾಡಿದೆ. ಈ ಆಪರೇಷನ್ಗೆ ರದ್ ಅಲ್ ಜುಲ್ಮ್ ಅಂತ ಹೆಸರಿಟ್ಟಿದ್ದಾರೆ. ಅನ್ಯಾಯದ ವಿರುದ್ಧ ಪ್ರತಿಕಾರ ಅಂತ, ಅನ್ಯಾಯಕ್ಕೆ ಉತ್ತರ ಅಂತ. ಗಮನಿಸಿ, ಪಾಕ್ ಶುಕ್ರವಾರ ಆಪರೇಷನ್ ಗಜಬ್ ಲಿಲ್ ಹಕ್ ಅಂತ ಕಾರ್ಯಾಚರಣೆ ಮಾಡಿತ್ತು. ಇದರರ್ಥ ನ್ಯಾಯಕ್ಕಾಗಿ ಆಕ್ರೋಶ ಅಂತ. ಈಗ ಅನ್ಯಾಯಕ್ಕೆ ಪ್ರತಿಕಾರ ಅಂತ ಇವರು ಹೊಸ ಒಂದು ವರ್ಡ್ ಇಟ್ಕೊಂಡು ಆಪರೇಷನ್ ಲಾಂಚ್ ಮಾಡಿದ್ದಾರೆ ತಾಲಿಬಾನಿಗಳು ಪಾಕ್ ಮೇಲೆ. ಪಾಕ್ನ ಮಿರಾನ್ ಶಾ ಸಿನ್ವಮ್ ಸೇರಿ ಹಲವು ಕಡೆ ಡ್ರೋನ್ ದಾಳಿ ಮಾಡಿದ್ದಾರೆ. ಪಾಕ್ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಸ್ಫೋಟಕಗಳನ್ನ ಹಾಕಿದ್ದಾರೆ. ಇತ್ತ ಪಾಕ್ ಕೂಡ ತನ್ನ ಭೂಸೇನೆ ಮತ್ತು ವಾಯುಸೇನೆಯನ್ನ ಫೀಲ್ಡ್ಗಿಳಿಸಿದೆ. ಮಧ್ಯರಾತ್ರಿ ಎಲ್ಲ ಆಪರೇಷನ್ ಮಾಡಿದೆ. ಅಫ್ಘಾನ್ನ ನಂಗರ್ಹಾರ್ ಪ್ರದೇಶದಲ್ಲಿ ತಾಲಿಬಾನ್ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಬ್ರಿಗೇಡ್ ಮತ್ತು ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಪಾಕ್ ಸೈನಿಕರು ತಾಲಿಬಾನ್ ಪೋಸ್ಟ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಪಾಕಿಸ್ತಾನದ ಹಲವು ಕಡೆ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಅಲ್ಲಿನ ಖೈಬರ್ ಪಖ್ತೂನ್ಖ್ವಾದ ಬನ್ನು ಜಿಲ್ಲೆಯಲ್ಲಿ ಎಮರ್ಜೆನ್ಸಿ ಘೋಷಿಸಲಾಗಿದೆ. ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ನಡೀತಾ ಇದೆ ಅಂತ ಹೇಳಿ ಅಲ್ಲಿನ ಪೊಲೀಸರಿಗೆ ಮಾಹಿತಿ ಬಂದಿದೆ. ಹಾಗಾಗಿ ಕ್ರಮ ಅಂತ ಹೇಳಿದ್ದಾರೆ. ಶಾಲೆಗಳನ್ನ ಬಂದ್ ಮಾಡಲಾಗಿದೆ. ಇಡೀ ಪಾಕ್ ಹೈ ಅಲರ್ಟ್ ನಲ್ಲಿದೆ. ಕರಾಚಿ ಸೇರಿದ ಹಾಗೆ ಹಲವು ಕಡೆ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಿದೆ. ತಾಲಿಬಾನ್ ದಾಳಿಕೋರರನ್ನ ಪಾಕ್ ಈಗ ತಡಿಬೇಕು ಅಂತ. ಯಾಕಂದ್ರೆ ತಾಲಿಬಾನ್ ಅವರೀಗ ಆತ್ಮಾಹುತಿ ದಾಳಿಕೋರರನ್ನು ನುಗ್ಗಿಸಿ ಪಾಕಿಸ್ತಾನಕ್ಕೆ ಇಂಟರ್ನಲ್ ಬ್ಲೀಡಿಂಗ್ ಮಾಡಿಸ್ತಾರೆ ಅನ್ನೋದು ತುಂಬಾ ಹೆದರಿಕೆ ಶುರುವಾಗಿದೆ ಪಾಕಿಸ್ತಾನದ ಮುಂದಿನ ಸೇನೆಗೆ. ಅದನ್ನು ತಡೆಯಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ತಾಲಿಬಾನಿಗಳ ಡ್ರೋನ್ ದಾಳಿ ಬೆನ್ನಲ್ಲೇ ಶಹಬಾಜ್ ಶರೀಫ್ ಸರ್ಕಾರ ಇಡೀ ಪಾಕ್ನಾದ್ಯಂತ ಡ್ರೋನ್ ಹಾರಾಟ ನಿರ್ಬಂಧಿಸಿದೆ. ಪಾಕ್ನ ಅಬೋಟಾಬಾದ್, ನೌಶೆರಾ, ಸ್ವಾಬಿ ಸೇರಿ ಹಲವು ಕಡೆ ತಾಲಿಬಾನಿಗಳು ಡ್ರೋನ್ ದಾಳಿ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಯಾವುದೇ ಡ್ರೋನ್ ಹಾರಂಗಿಲ್ಲ. ಸಿವಿಲಿಯನ್ ಡ್ರೋನ್ಗಳು ಕೂಡ, ಕ್ಯಾಮರಾ ಡ್ರೋನ್ಗಳು ಕೂಡ ಯಾವುದು ಹಾರಿಸಂಗಿಲ್ಲ. ಡ್ರೋನ್ ಇತ್ತು ಅಂದ್ರೆ ಅದು ಶತ್ರು ಡ್ರೋನೆ, ಅದನ್ನು ಹೊಡೆದು ಹಾಕಬೇಕು ಅನ್ನೋ ತರದಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಏನೋ ದಾಳಿಯಲ್ಲಾದ ಸಾವು ನೋವುಗಳ ಬಗ್ಗೆ ಪಾಕ್ ಮಾಹಿತಿ ಕೊಟ್ಟಿದೆ. ಅಫ್ಘಾನ್ ತಾಲಿಬಾನಿ ಸಿಬ್ಬಂದಿ ಮತ್ತು ಉಗ್ರಗಾಮಿಗಳನ್ನ ಸೇರಿ 330 ಜನರನ್ನು ನಾವು ಹೊಡೆದು ಹಾಕಿದೀವಿ ಅಂತ ಪಾಕ್ ಹೇಳಿಕೊಂಡಿದೆ. ಕಾರ್ಯಾಚರಣೆಯಲ್ಲಿ 450ಕ್ಕೂ ಅಧಿಕ ಅಫ್ಘಾನ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ತಾಲಿಬಾನಿಗಳ 89 ಪೋಸ್ಟ್ಗಳನ್ನ ನಾಶ ಮಾಡಿದೀವಿ, 18 ಪೋಸ್ಟ್ಗಳನ್ನ ವಶಕ್ಕೂ ಪಡೆದಿದ್ದೀವಿ ಅಂತ ಪಾಕ್ ಮಾಹಿತಿ ಕೊಟ್ಟಿದೆ. ಜೊತೆಗೆ ತಾಲಿಬಾನಿಗಳ 135 ಟ್ಯಾಂಕ್ಗಳು ಮತ್ತು ಆರ್ಮರ್ಡ್ ವೆಹಿಕಲ್ಗಳನ್ನ ಕೂಡ ನಾಶ ಮಾಡಿದ್ದೀವಿ. ಅಫ್ಘಾನಿಸ್ತಾನದಾದ್ಯಂತ ಬರೋಬ್ಬರಿ 29 ಲೊಕೇಶನ್ಗಳನ್ನ ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲೇ ತಾಲಿಬಾನ್ ತನ್ನ ಗೆರಿಲ್ಲಾ ಮೈಂಡ್ ಸೆಟ್ ಬಿಡೋವರೆಗೂ ನಮ್ಮ ಕಠಿಣ ನಿಲುವು ಬದಲಾಗಲ್ಲ, ನಾವು ತಾಲಿಬಾನ್ ಜೊತೆ ಮಾತಾಡಲ್ಲ, ನಾವು ಈ ಯುದ್ಧವನ್ನ ಗೆಲ್ತೀವಿ. ನೇರ ಹಾದಿಯಲ್ಲಿ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಹಾರ್ಡ್ ಲೈನ್ ಅಪ್ರೋಚ್ ಅಂದ್ರೆ ಕಠಿಣ ಕ್ರಮದ ಮೂಲಕ ಎಂಡ್ ಮಾಡ್ಬಿಡ್ತೀವಿ ಇವ್ರನ್ನೆಲ್ಲ ಅಂತ ಅಬ್ಬರಿಸಿದೆ ಪಾಕಿಸ್ತಾನ. ಈ ಮೂಲಕ ಅಫ್ಘಾನ್ ಮೇಲೆ ಮತ್ತಷ್ಟು ದೊಡ್ಡ ದಾಳಿಯನ್ನ ಮಾಡೋ ಮುನ್ಸೂಚನೆಯನ್ನ ಪಾಕ್ ಕೊಟ್ಟಿದೆ. ಇನ್ನು ಪಾಕ್ ಅಫ್ಘಾನಿಸ್ತಾನ ನಡುವಿನ ಉದ್ವಿಗ್ನತೆ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ. ಪಾಕ್ನ ಉಗ್ರ ಸೇನೆಗೆ ಬೆಂಬಲ ಕೊಟ್ಟು ಪಾಕಿಸ್ತಾನದ ನಾಯಕರನ್ನ ಹಾಡಿ ಹೊಗಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾನು ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಬಹುದು, ಆದರೆ ಪಾಕಿಸ್ತಾನದಲ್ಲಿ ಒಬ್ಬ ಶ್ರೇಷ್ಠ ಪ್ರಧಾನಿ ಮತ್ತು ಒಬ್ಬ ಶ್ರೇಷ್ಠ ಜನರಲ್ ಇದ್ದಾರೆ. ಇಬ್ರು ತುಂಬಾನೇ ಗೌರವಿಸುವಂತ ಅದ್ಭುತ ನಾಯಕರು, ಅವರು ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನನ್ನ ಕೊಂಡಾಡಿದ್ದಾರೆ. ಅಲ್ಲದೆ ಅಫ್ಘಾನಿಸ್ತಾನದ ಜೊತೆಗಿನ ಈ ಸಂಘರ್ಷದ ಪರಿಸ್ಥಿತಿಯನ್ನ ಪಾಕಿಸ್ತಾನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದೆ ಅಂತ ಪಾಕ್ ದಾಳಿಗೆ ಬೆಂಬಲ ಕೊಟ್ಟಿದ್ದಾರೆ. ಇತ್ತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಕೂಡ ತಾಲಿಬಾನ್ ವಿರುದ್ಧ ತನ್ನ
ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಕ್ಕನ್ನ ಪಾಕಿಸ್ತಾನ ಹೊಂದಿದೆ, ಪಾಕಿಸ್ತಾನಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳಿದೆ. ಅಫ್ಘಾನ್ ತಾಲಿಬಾನ್ ಭಯೋತ್ಪಾದನಾ ನಿಗ್ರಹಕ್ಕಾಗಿ ಕೆಲಸ ಮಾಡ್ತಿಲ್ಲ, ಹೀಗಾಗಿ ಈ ಪ್ರದೇಶದಲ್ಲಿ ಅಸ್ಥಿರತೆ ಹೆಚ್ಚಾಗ್ತಿದೆ. ಉಗ್ರ ಸಂಘಟನೆಗಳು ಅಫ್ಘಾನಿಸ್ತಾನವನ್ನ ಲಾಂಚ್ ಪ್ಯಾಡ್ ಆಗಿ ಬಳಸ್ತಾ ಇವೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರಿಗೆ ನಾಲಿಗೆ ಬಿದ್ದು ಹೋಗಿರುತ್ತೆ. ಇವರಿಗೆ ಪಾಕ್ ಉಗ್ರರು ಭಾರತದ ಮೇಲೆ ದಾಳಿ ಮಾಡಿದಾಗ ಬಾಯಿನೇ ಬಿಡೋದಿಲ್ಲ ಇವರು, ಪಾಕ್ ಹೆಸರನ್ನೇ ಎತ್ತಲ್ಲ. ಇವಾಗ ಫುಲ್ ನಾಟಕ ಮಾಡ್ತಿದ್ದಾರೆ ಅಮೆರಿಕನ್ಸ್. ಏನೋ ಟ್ರಂಪ್ ಸರ್ಕಾರ ಪಾಕ್ ನಲ್ಲಿರೋ ಅಮೆರಿಕ ಪ್ರಜೆಗಳಿಗೆ ಅಡ್ವೈಸರ್ ಜಾರಿ ಮಾಡಿದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದೆ. ಏನೋ ಪಾಕ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಉದ್ವಿಗ್ನತೆ ಕಮ್ಮಿ ಮಾಡ್ಕೋಬೇಕು ಅಂತ ಯುರೋಪಿಯನ್ ಯೂನಿಯನ್ ಆಗ್ರಹ ಮಾಡಿದೆ. ಉಗ್ರ ದಾಳಿಗಳಿಗೆ ಅಫ್ಘಾನ್ ಪ್ರದೇಶವನ್ನು ಬಳಸೋಕೆ ಅವಕಾಶ ಕೊಡಬಾರದು, ಕೂಡಲೇ ಉಗ್ರ ಸಂಘಟನೆಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಅಗೈನ್ ಅಫ್ಘಾನಿಸ್ತಾನಕ್ಕೆ ಬುದ್ಧಿ ಹೇಳಿದ್ದಾರೆ. ಏನೋ ಈ ಸ್ಥಿತಿಗತಿ ಉದ್ವಿಗ್ನತೆಯನ್ನ ಕಮ್ಮಿ ಮಾಡಿಕೊಳ್ಳೋ ಬಗ್ಗೆ ಅಫ್ಘಾನಿಸ್ತಾನ್ ಮತ್ತು ಸೌದಿ ಅರೇಬಿಯಾ ಚರ್ಚೆ ಮಾಡಿವೆ. ಅಫ್ಘಾನ್ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುಟ್ಟಾಕಿ ಮತ್ತು ಸೌದಿ ಫಾರಿನ್ ಮಿನಿಸ್ಟರ್ ಪ್ರಿನ್ಸ್ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ರಾ ಮಾತುಕತೆ ನಡೆದಿದೆ. ಜೊತೆಗೆ ಅಫ್ಘಾನಿಸ್ತಾನ, ಟರ್ಕಿ, ಕತಾರ್ ಮತ್ತು ಸೌದಿ ಅರೇಬಿಯಾ ಜೊತೆ ರಾಜತಾಂತ್ರಿಕ ಮಾತುಕತೆಯನ್ನು ಕೂಡ ಶುರು ಮಾಡಿದೆ. ಅಫ್ಘಾನ್ ವಿದೇಶಾಂಗ ಇಲಾಖೆ ಅಧಿಕಾರಿ ಜಾಕೀರ್ ಜಲಾಲಿ ಈ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಈ ಮಾತುಕತೆ ಹೊರತಾಗಿಯೂ ನಮ್ಮ ಮಿಲಿಟರಿ ಆಪರೇಷನ್ ಆನೇ ಇದೆ, ನಾವು ಕಾರ್ಯಾಚರಣೆ ಮಾಡೋದು ಕಂಟಿನ್ಯೂ ಮಾಡಿದೀವಿ ಅಂತ ಅಫ್ಘಾನಿಸ್ತಾನ ಹೇಳಿದೆ. ಏನೋ ವಿಶ್ವಸಂಸ್ಥೆ ಪಾಕ್ ಅಫ್ಘಾನ್ ಸಂಘರ್ಷಕ್ಕೆ ಕಳವಳ ವ್ಯಕ್ತಪಡಿಸಿದೆ. ಈ ಸಂಘರ್ಷದಿಂದ ಅಫ್ಘಾನಿಸ್ತಾನದಲ್ಲಿ ಮಾನವೀಯ ಬಿಕ್ಕಟ್ಟು ಹದಗೆಡಬಹುದು ಅಂತ ಹೇಳಿದೆ. ಇತ್ತ ಜೋರ್ಡನ್, ಯುಎಇ ಸೇರಿದ ಹಾಗೆ ಹಲವು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳು ಕೂಡಲೇ ನಿಲ್ಲಿಸ್ರಿ, ಮಾತುಕತೆಗೆ ಮುಂದಾಗ್ರಿ ಅಂತ ಬುದ್ಧಿ ಹೇಳಿವೆ. ಇಷ್ಟೆಲ್ಲ ಆಗ್ತಿರೋ ಟೈಮ್ನಲ್ಲಿ ತಾಲಿಬಾನ್ ಸರ್ಕಾರ ಸಂಧಾನದ ಮಾತುಗಳನ್ನಾಡಿದೆ. ಈ ವಿಚಾರವಾಗಿ ಮಾತನಾಡಿರೋ ತಾಲಿಬಾನ್ ವಕ್ತಾರ ಜಬೀಹುಲ್ಲಾ ಮುಜಾಹಿದ್, ನೆರೆಯ ರಾಷ್ಟ್ರ ಪಾಕಿಸ್ತಾನದೊಂದಿಗಿನ ಈ ಸಂಘರ್ಷವನ್ನ ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳೋಕೆ ನಾವು ಬಯಸ್ತೀವಿ ಅಂತ ಹೇಳಿದ್ದಾರೆ. ಶಾಂತಿಯುತ ಪರಿಹಾರಕ್ಕೆ ನಾವು ಮೊದಲಿಂದಲೂ ಒತ್ತು ಕೊಡ್ತಾ ಇದ್ದೀವಿ ಮತ್ತು ಈಗಲೂ ಡೈಲಾಗ್ ಮೂಲಕ, ಮಾತುಕತೆ ಮೂಲಕ ಸಮಸ್ಯೆಯನ್ನು ಸರಿ ಮಾಡಬೇಕು ಅನ್ನೋದೇ ನಮ್ಮ ನಿಲುವು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಟೈಮ್ನಲ್ಲಿ ಭಾರತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೀತಾ ಇದೆ. ರೈಟ್ ಟೈಮ್, ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಹೆರಿಗೆ ಮಾಡಿಸೋಕೆ ರೈಟ್ ಟೈಮ್. ಬಲೂಚಿಗಳೇ ಎದ್ದೇಳಿ, ಖೈಬರ್ನವರೇ ಎದ್ದೇಳಿ, ಒಳಗಿಂದೊಳಗೆ ಶುರು ಮಾಡಿ, ಆ ಕಡೆಯಿಂದ ತಾಲಿಬಾನಿಗಳಿದ್ದಾರೆ, ರೈಟ್ ಟೈಮ್, ಹರಿದಾಕ್ಬಿಡಿ ಪಾಕಿಸ್ತಾನವನ್ನ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಈಗ ಭಾರತದಲ್ಲಿ. ಆ ಮೂಲಕ 1971ನಲ್ಲಿ ಒಂದ್ಸಲ ಭಾರತ ಡಾಕ್ಟರ್ ಆಗಿ ಹೆರಿಗೆ ಮಾಡಿಸಿ ಬಾಂಗ್ಲಾದೇಶಕ್ಕೆ ಜನ್ಮ ಕೊಡಿಸಿತ್ತಲ್ಲ ಪಾಕಿಸ್ತಾನದಿಂದ. ಈಗ ಬಲೂಚಿಸ್ತಾನ, ಖೈಬರ್ನವರು ನೋಡ್ರಿ ಅವಕಾಶ ಇದೆ ಅನ್ನೋ ಒಂದು ಡಿಬೇಟ್ ಶುರುವಾಗಿದೆ. ಈಗ ಇನ್ನು ಟ್ರಂಪ್ರ ದೇಹಕ್ಕೆ ಅಲೆಕ್ಸಾಂಡರ್ ಆತ್ಮ ಏನಾದರೂ ಹೊಕ್ಕೊಂಡ್ಬಿಟ್ಟಿದಾನ ಗೊತ್ತಾಗ್ತಿಲ್ಲ. ಅಧ್ಯಕ್ಷರಾದ ಮೇಲೆ ದಿನಕ್ಕೊಂದು ರಾಷ್ಟ್ರದ ಮೇಲೆ ಕಣ್ಣು ಹಾಕ್ತಿದ್ದಾರೆ. ವೆನೆಜುವೆಲಾ ಮೇಲೆ ದಾಳಿ ಮಾಡಿದ್ರು, ಗ್ರೀನ್ಲ್ಯಾಂಡ್ ಆಸೆ ಇನ್ನೂ ಇದೆ ಅವರಿಗೆ, ಕೆನಡಾ ಮೇಲೆ ಕಣ್ಣಿಟ್ಟು ವಿವಾದ ಮಾಡಿಕೊಂಡಿದ್ರು, ಕೆನಡಾವನ್ನ ನಮ್ಮ ಒಂದು ರಾಜ್ಯ ಅಂತ ಕರೆದು ಅಲ್ಲಿನ ಪ್ರಧಾನಿಯನ್ನ ಗವರ್ನರ್ ಅಂತ ಕರೆದಿದ್ರು. ಈಗ ಅಮೆರಿಕದ ದೀರ್ಘಕಾಲದ ಶತ್ರು ಅಥವಾ ಎದುರಾಳಿ ಕ್ಯೂಬಾ ಮೇಲೆ ಕಣ್ಣು ಹಾಕಿದ್ದಾರೆ. ದ್ವೀಪ ರಾಷ್ಟ್ರ ಕ್ಯೂಬಾವನ್ನ ಕೈವಶ ಮಾಡ್ಕೊಳ್ಳೋದ್ರ ಬಗ್ಗೆ, ಟೇಕ್ ಓವರ್ ಮಾಡ್ಕೊಳ್ಳೋದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ. ಸದ್ಯಕ್ಕೆ ಕ್ಯೂಬಾ ಅತಿ ದೊಡ್ಡ ಆರ್ಥಿಕ ಸಂಕಷ್ಟದಲ್ಲಿದೆ. ಅವರ ಹತ್ರ ದುಡ್ಡಿಲ್ಲ, ಅಲ್ಲಿ ಯಾವುದೂ ಸರಿ ಇಲ್ಲ. ಸೊ ಕ್ಯೂಬಾ ನಮ್ಮೊಂದಿಗೆ ಈಗ ಮಾತುಕತೆ ನಡೆಸ್ತಾ ಇದೆ. ಹೀಗಾಗಿ ನಾವು ಕ್ಯೂಬಾವನ್ನ ಫ್ರೆಂಡ್ಲಿ ಟೇಕ್ ಓವರ್, ಅಂದ್ರೆ ಯುದ್ಧವೇ ಇಲ್ಲದೆ ಫ್ರೆಂಡ್ಲಿಯಾಗಿ ಇದನ್ನ ಟೇಕ್ ಓವರ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಶಾಕಿಂಗ್ ಸ್ಟೇಟ್ಮೆಂಟ್ ಇದೆ ಅಮೆರಿಕ ಪ್ರೆಸಿಡೆಂಟ್. ಜೊತೆಗೆ ಈ ಟೇಕ್ ಓವರ್ನಿಂದ ಹಿಂದೊಮ್ಮೆ ಕ್ಯೂಬಾದಿಂದ ಹೊರ ಹಾಕಲ್ಪಟ್ಟು ಈಗ ಅಮೆರಿಕದಲ್ಲಿರೋ ಕ್ಯೂಬನ್ ಅಮೆರಿಕನ್ಸ್ಗೆ ತುಂಬಾ ಒಳ್ಳೇದಾಗುತ್ತೆ. ಅವರು ವಾಪಸ್ ತಮ್ಮ ತಾಯ್ನಾಡಿಗೆ ಆರಾಮಾಗಿ ಹೋಗಬಹುದು ಅನ್ನೋ ತರ ಹೇಳಿದ್ದಾರೆ. ಅಮೆರಿಕ ಕ್ಯೂಬಾ ಒಂದೇ ದೇಶ ಆಗಿಬಿಟ್ರೆ ಒಂದು ರಾಷ್ಟ್ರದ ಒಳಗಡೆ ಆರಾಮಾಗಿ ಮೂವ್ಮೆಂಟ್ ಆದಂಗೆ ಓಡಾಡಬಹುದು ಅನ್ನೋ ತರ ಆಫರ್ ಕೊಡ್ತಾ ಇದ್ದಾರೆ ಟ್ರಂಪ್. ಸೇರ್ಕೊಂಡ್ಬಿಡ್ಲಿ ಕ್ಯೂಬಾ ಕೂಡ ಅಮೆರಿಕಾಗೆ ಅಂತ. ಆದ್ರೆ ಸ್ನೇಹಿತರೆ, ಟ್ರಂಪ್ರ ಈ ಹೇಳಿಕೆ ಅಷ್ಟು ಲಘುವಾಗಿ ತಗೊಳ್ಳೋದಲ್ಲ. ಇದು ಕಳೆದ 6-7 ದಶಕಗಳಿಂದ ಕ್ಯೂಬಾ ಅಮೆರಿಕದ ಶತ್ರುವಾಗಿ ಬದುಕಿರೋ ರಾಷ್ಟ್ರ. ದಶಕಗಳಿಂದ ಕ್ಯೂಬಾ ಅಮೆರಿಕದ ಆರ್ಥಿಕ ನಿರ್ಬಂಧಗಳನ್ನ ಎದುರಿಸ್ತಾ ಬಂದಿರೋ ರಾಷ್ಟ್ರ. 2014-16ರಲ್ಲಿ ಬರಾಕ್ ಒಬಾಮಾ ಬಂದು ಕೆಲ ನಿರ್ಬಂಧಗಳನ್ನ ತೆಗೆದುಹಾಕಿದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಮತ್ತೆ ಕ್ಯೂಬಾ ಮೇಲಿನ ನಿರ್ಬಂಧವನ್ನ ಬಿಗಿ ಮಾಡಿದ್ರು. ಆದ್ರೆ ಈಗ ವೆನೆಜುವೆಲಾ ಅಧ್ಯಕ್ಷ ಮಡೂರೋರನ್ನ ಅಮೆರಿಕ ಹೊತ್ಕೊಂಡು ಬಂದಾಗಿನಿಂದ ಕ್ಯೂಬಾಗೆ ತೈಲ ಸಪ್ಲೈ ಆಗೋದು ನಿಂತು ಹೋಗಿದೆ. ಇದರಿಂದ ಕ್ಯೂಬಾದಲ್ಲಿ ದೊಡ್ಡ ಬಿಕ್ಕಟ್ಟು ಶುರುವಾಗಿದೆ. ಟ್ರಂಪ್ ಕೂಡ ಕ್ಯೂಬಾ ಸರ್ಕಾರ ಹೆಚ್ಚು ಕಾಲ ಉಳಿಯಲ್ಲ, ಪತನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಫ್ರೆಂಡ್ಲಿ ಟೇಕ್ ಓವರ್ ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್ ಸಾಕಷ್ಟು ಕುತೂಹಲ ಹುಟ್ಟುಹಾಕಿದೆ. ಏನು ಭಾರತದ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಜಪಾನ್ ಘೋಷಿಸಿದೆ. ಮೇಘಾಲಯದ ಶಿಲಾಂಗ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಜಪಾನ್ ಉಪ ವಿದೇಶಾಂಗ ಸಚಿವ ಹೊರಿ ಇವಾಬು ಭಾಗಿಯಾಗಿದ್ರು. ಈ ವೇಳೆ ಈಶಾನ್ಯ ಭಾರತದ ರಾಜ್ಯಗಳು ತುಂಬಾ ಮಹತ್ವದ ಜಾಗ, ಆಗ್ನೇಯ ಏಷ್ಯಾಕ್ಕೆ ಪ್ರವೇಶ ದ್ವಾರ, ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದೇಶದೊಂದಿಗೆ ಸೇರಿ ಇಡೀ ಪ್ರದೇಶದ ಆರ್ಥಿಕತೆಯನ್ನು ಬದಲಿಸುವ ಶಕ್ತಿಯನ್ನು ಹೊಂದಿರೋ ಜಾಗ ಇದು ಅಂತ ನಾರ್ತ್ ಈಸ್ಟ್ ಅನ್ನ ಹೊಗಳಿದ್ದಾರೆ. ಹೀಗಾಗಿ ಇವುಗಳಿಗೆ ಕನೆಕ್ಷನ್ ಬೇಕು. ಸೊ ಈ ಜಾಗಕ್ಕೆ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರವನ್ನ ಕನೆಕ್ಟ್ ಮಾಡೋಕೆ ಯೋಜನೆಗಳಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಜಪಾನ್ ಘೋಷಿಸಿದೆ. ಏನೋ ಖ್ಯಾತ ಎಐ ಕಂಪನಿ ಅಂಥ್ರೋಪಿಕ್ ವಿರುದ್ಧ ಟ್ರಂಪ್ ಸರ್ಕಾರ ದೊಡ್ಡ ಕ್ರಮ ತಗೊಂಡಿದೆ. ಅಮೆರಿಕ ರಕ್ಷಣಾ ಇಲಾಖೆ ಜೊತೆಗಿನ ಸಂಘರ್ಷದ ಬೆನ್ನಲ್ಲೇ ಅಂಥ್ರೋಪಿಕ್ ಬಳಕೆಯನ್ನ ಟ್ರಂಪ್ ಬ್ಯಾನ್ ಮಾಡಿದ್ದಾರೆ. ಅಮೆರಿಕದ ಎಲ್ಲ ಏಜೆನ್ಸಿಗಳಿಗೆ ಇದನ್ನ ಯೂಸ್ ಮಾಡಬೇಡಿ ಅಂತ ದೊಡ್ಡ ಆದೇಶ ಹೊರಡಿಸಿದ್ದಾರೆ. ತಮ್ಮ ಕಂಪನಿಯ ಎಐ ಟೆಕ್ನಾಲಜಿಯನ್ನ ಯುದ್ಧಕ್ಕೆ, ಹಿಂಸೆಗೆ ಯೂಸ್ ಮಾಡೋಕೆ ಬಿಡೋದಿಲ್ಲ ಅಂತ
ಅಂಥ್ರೋಪಿಕ್ ಸಿಇಒ ಡೇರಿಯೋ ಅಮೋಡೈ ಪಟ್ಟು ಹಿಡಿದಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ನಮ್ಮ ಸೇನೆಗೆ ಷರತ್ತು ಹಾಕ್ತೀರಾ ಅಂತ ಹೇಳಿ ಈ ಕ್ರಮ ತಗೊಂಡಿದ್ದಾರೆ. ಮುಂದಿನ 6 ತಿಂಗಳ ಒಳಗಡೆ ಅಮೆರಿಕದ ಎಲ್ಲ ಸರ್ಕಾರಿ ಸಂಸ್ಥೆಗಳಿಂದ ಈ ತಂತ್ರಜ್ಞಾನವನ್ನ ಕಂಪ್ಲೀಟ್ ಆಗಿ ಕಿತ್ ಹಾಕಿ ಅನ್ನೋ ಆದೇಶವನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಅಂಥ್ರೋಪಿಕ್ ಕಂಪನಿಯ ಟೆಕ್ನಾಲಜಿಯನ್ನ ಸೇನೆಯಲ್ಲಿ ಬಳಸಿದ್ರೆ ಅದರಿಂದ ಭವಿಷ್ಯದಲ್ಲಿ ದೇಶದ ಭದ್ರತೆಗೆ ಅಪಾಯ ಎದುರಾಗಬಹುದು ಅಂತ ಟ್ರಂಪ್ ಹೊಸ ಆರೋಪ ಮಾಡಿದ್ದಾರೆ. ಕೊಟ್ರೆ ಸರಿ, ಕಿರಿಕಿರಿ ಮಾಡಿದ್ರೆ ನಿಮ್ಮನ್ನು ಕಂಪ್ಲೀಟ್ ತೆಗೆದು ಹಾಕಿಬಿಡ್ತೀವಿ, ನೀವು ಡೇಂಜರಸ್, ನೀವೇನ್ ಕಿರಿಕಿರಿ ಮಾಡೋದು, ರಾಷ್ಟ್ರೀಯ ಭದ್ರತೆ ಗೊತ್ತಾಗಲ್ಲ ನಿಮಗೆ, ನೀವು ದೇಶಕ್ಕೆ ಅಪಾಯ ಅಂತ ಹೇಳಿ ಅವ್ರನ್ನ ಹಚ ಅಂತ ಓಡಿಸ್ತಾ ಇದ್ದಾರೆ ಟ್ರಂಪ್. ಅದರ ಬೆನ್ನಲ್ಲೇ ದೈತ್ಯ ಎಐ ಕಂಪನಿ ಓಪನ್ ಎಐ ಅಮೆರಿಕದ ವಾರ್ ಡಿಪಾರ್ಟ್ಮೆಂಟ್ ಜೊತೆಗೆ ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡಿದೆ. ಪೆಂಟಗನ್ನ ಅತ್ಯಂತ ಗೌಪ್ಯ ಹಾಗೂ ಕ್ಲಾಸಿಫೈಡ್ ನೆಟ್ವರ್ಕ್ಗಳಲ್ಲಿ ತನ್ನ ಎಐ ಮಾಡೆಲ್ಗಳನ್ನು ಬಳಸೋಕೆ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಅಚ್ಚರಿಯ ವಿಚಾರ ಅಂದ್ರೆ ಯಾವ ಷರತ್ತುಗಳನ್ನು ವಿಧಿಸಿದ್ದಕ್ಕೆ ಅಂಥ್ರೋಪಿಕ್ ಕಂಪನಿಯನ್ನ ಟ್ರಂಪ್ ಆಡಳಿತ ಬ್ಯಾನ್ ಮಾಡಿತ್ತು, ಅದೇ ಸೇಮ್ ಕಂಡೀಷನ್ಗಳಿಗೆ ಈಗ ಓಪನ್ ಎಐ ಜೊತೆ ಡೀಲ್ ಮಾಡಿಕೊಂಡಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಈ ಎಐ ತಂತ್ರಜ್ಞಾನವನ್ನ ಯುದ್ಧಕ್ಕೆ ಬಳಸಲ್ಲ, ಅಟಾನಮಸ್ ವೆಪನ್ಸ್ ಅಂದ್ರೆ ಸ್ವಯಂ ಚಾಲಿತ ಶಸ್ತ್ರಾಸ್ತ್ರಗಳಿಗೆ ಯೂಸ್ ಮಾಡಬಾರ್ದು, ಹಾಗೆ ಅಮೆರಿಕನ್ನರ ಮೇಲೆ ನಿಗಾ ಇಡೋಕೆ ಬಳಸಬಾರದು ಅನ್ನೋ ಷರತ್ತಿಗೆ ಅಮೆರಿಕ ರಕ್ಷಣಾ ಇಲಾಖೆ ಸೈನ್ ಹಾಕಿದೆ. ಇದರ ಜೊತೆಗೆ ಎಐ ಸೇವೆಗಳ ಉಸ್ತುವಾರಿ ನೋಡ್ಕೊಳ್ಳೋಕೆ ಓಪನ್ ಎಐ ತನ್ನದೇ ಆದ ಸ್ಪೆಷಲ್ ಎಂಜಿನಿಯರ್ಸ್ ಅನ್ನ ಕೂಡ ಸೇನೆಯ ಕೆಲಸಕ್ಕೆ ಕಳಿಸ್ಕೊಡ್ತಾರೆ. ಎಪ್ಸ್ಟೀನ್ ಫೈಲ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರದ್ದು ಹೆಸರು ಬಂದಿತ್ತು ಅಂತಿತ್ತಲ್ಲ, ಅದರಲ್ಲಿ ಆಕ್ಷೇಪಾರ್ಹ ರೀತಿಯಲ್ಲಿ ಯಾವುದೇ ರೀತಿ ಸಂಬಂಧ ಹೊಂದಿಲ್ಲ. ಭಾರತ ಸರ್ಕಾರಕ್ಕಾಗಿ ಲಾಬಿ ಮಾಡುವಂತ ಕೆಲಸಗಳಿಗೆ, ಅಂದ್ರೆ ಇವರು ಟ್ರಂಪ್ ಸರ್ಕಾರದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ರಿಂದ ಎಪ್ಸ್ಟೀನ್ ಆ ಟೈಮ್ನಲ್ಲಿ ಅಧ್ಯಕ್ಷರನ್ನ ಅವ್ರ ಫ್ಯಾಮಿಲಿನ ಮೀಟ್ ಆಗಬೇಕಂದ್ರೆ ಇವ್ರ ಥ್ರೂ ಹೋಗೋ ರೀತಿ ಇದ್ರಿಂದ ಆ ರೀತಿಯ ಚಟುವಟಿಕೆಗಳಿಗೆ ಆ ಲಿಂಕ್ ಅನ್ನ ಮತ್ತೆ ವಿಶ್ವಸಂಸ್ಥೆಯಲ್ಲಿ ಒಂದು ಕೆಲಸ ಮಾಡ್ತಿದ್ರಲ್ಲ ಹರ್ದೀಪ್ ಸಿಂಗ್ ಪುರಿ, ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳಿಗೆ ಕಮ್ಯುನಿಕೇಶನ್ ಆಗಿದೆ ಹೊರತುಪಡಿಸಿದ್ರೆ ಎಪ್ಸ್ಟೀನ್ ನ ಇನ್ನೊಂದು ಲೋಕ ಇತ್ತಲ್ಲ ಅದಕ್ಕೆ ಹರ್ದೀಪ್ ಸಿಂಗ್ ಪುರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಆಂತರಿಕ ತನಿಖೆ ನಡೆಸಿ ಹರ್ದೀಪ್ ಸಿಂಗ್ ಪುರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾಧ್ಯಮಗಳು ಆ ರೀತಿ ರಿಪೋರ್ಟ್ ಮಾಡ್ತಾ ಇದ್ದಾವೆ. ಸರ್ಕಾರ ಅಫಿಷಿಯಲ್ ಆಗಿ ಇನ್ನೂ ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ಲ, ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ರಷ್ಯಾ ಮತ್ತು ನಾಟೋ ನಡುವೆ ಹೊಸ ಉದ್ವಿಗ್ನತೆ. ಫ್ರಾನ್ಸ್ನ ಯುದ್ಧ ನೌಕೆ ಚಾರ್ಲ್ಸ್ ಡಿಗಾಲ್ ಅದರ ಹತ್ರ ಹಾರಾಡ್ತಾ ಇದ್ದ ಒಂದು ಅನುಮಾನಾಸ್ಪದ ಡ್ರೋನ್ ಅನ್ನ ಸ್ವೀಡನ್ ಸೇನೆ ಜಾಮ್ ಮಾಡಿದೆ. ಫ್ರಾನ್ಸ್ ಯುದ್ಧ ನೌಕೆಯಿಂದ 13 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ ಹಾರಾಡ್ತಿತ್ತು. ಡೆನ್ಮಾರ್ಕ್ ಮತ್ತು ಸ್ವೀಡನ್ ನಡುವೆ ಇರೋ ಓರೆಸಂಡ್ ಅನ್ನೋ ಜಾಗದಲ್ಲಿ ಈ ಘಟನೆಯಾಗಿದೆ. ಈ ಡ್ರೋನ್ ರಷ್ಯಾ ದೇಶಕ್ಕೆ ಸೇರಿದ್ದು ಅಂತ ಸ್ವೀಡನ್ ಸೇನೆ ಕನ್ಫರ್ಮ್ ಮಾಡಿದೆ. ಈ ಬಗ್ಗೆ ಫ್ರಾನ್ಸ್ನ ವಿದೇಶಾಂಗ ಸಚಿವ ಮಾತನಾಡಿದ್ದಾರೆ. ಇದರಲ್ಲಿ ರಷ್ಯಾ ಕೈವಾಡ ಇರೋದು ನಿಜ, ಇದು ಅವರ ಕಡೆಯಿಂದ ಆಗಿರೋ ಕೀಳು ಮಟ್ಟದ ಪ್ರಚೋದನೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಆದರೆ ರಷ್ಯಾ ಈ ಆರೋಪಗಳನ್ನು ತಳ್ಳಿ ಹಾಕಿದೆ. ಮತ್ತೊಂದು ಕಡೆ ಡೆನ್ಮಾರ್ಕ್ ಏನ್ ಹೇಳಿದೆ ಗೊತ್ತಾ, ಮುಂಬರೋ ಚುನಾವಣೆಯಲ್ಲಿ ರಷ್ಯಾ ಹಸ್ತಕ್ಷೇಪ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಅಲ್ಲಿನ ಗುಪ್ತಚರ ಏಜೆನ್ಸಿಗಳು ವಾರ್ನಿಂಗ್ ಕೊಟ್ಟಿವೆ. ಡೆನ್ಮಾರ್ಕ್ನಲ್ಲಿ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡಿತೀವಿ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ರು. ಇದು ರಾಜಕೀಯ ಉದ್ವಿಗ್ನತೆಯನ್ನ ಕ್ರಿಯೇಟ್ ಮಾಡಿತ್ತು. ಇದನ್ನ ಬಳಸಿಕೊಂಡು ರಷ್ಯಾ ಮತ್ತು ಚೈನಾ ಡೆನ್ಮಾರ್ಕ್ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡಿ ಎಲೆಕ್ಷನ್ ಮ್ಯಾನಿಪುಲೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮಗಿರೋ ಅತಿ ದೊಡ್ಡ ಅಪಾಯ ಅಂದ್ರೆ ರಷ್ಯಾ ಅಂತ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ಗೆ ಇವರೇ ಒಂದು ದೊಡ್ಡ ಕಾರಣವನ್ನ ಕೊಟ್ಟಿದ್ದಾರೆ ಈಗ ಗ್ರೀನ್ಲ್ಯಾಂಡ್ ಅನ್ನು ನುಂಗೋಕೆ. ಈಗ ಟ್ರಂಪ್ ನಾ ಹೇಳಿಲ್ವಾ ಕೊಡಿ ಗ್ರೀನ್ಲ್ಯಾಂಡ್ ಕೊಡಿ, ನಿಮ್ ಕೈಯಲ್ಲಿ ಆಗಲ್ಲ ಇಟ್ಕೊಳ್ಳೋಕೆ ಡೆನ್ಮಾರ್ಕ್ನವ್ರಿಗೆ, ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಬರ್ತಾರೆ ಈಗ ಟ್ರಂಪ್. ಏನು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಫೈನಲ್ ಆದ ಬೆನ್ನಲ್ಲೇ ಹೊಸ ಬೆಳವಣಿಗೆಯಾಗಿದೆ. ಮುಂದಿನ 5 ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಒಬ್ಬರಿಗೊಬ್ಬರು ಮೋಸ್ಟ್ ಫೇವರ್ಡ್ ನೇಷನ್ಸ್ ಅನ್ನೋ ಸ್ಟೇಟಸ್ ಕೊಡೋಕೆ ಒಪ್ಕೊಂಡಿವೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಿದ್ದ ಹಾಗೆ ಈ ಸ್ಟೇಟಸ್ ಕೂಡ ಜಾರಿಗೆ ಬರುತ್ತೆ. ಅಗೇನ್ ಇದೆಲ್ಲ ಟ್ಯಾಕ್ಸ್ ಕಮ್ಮಿ ಮಾಡ್ಕೊಳ್ಳೋಕೆ ಫೇವರ್ಡ್ ನೇಷನ್ ಸ್ಟೇಟಸ್ ಅನ್ನು ಕೊಡ್ಕೊಳ್ಳೋದು. ಇನ್ನು ಸ್ನೇಹಿತರೆ, ಫಾರಿನ್ ಎಜುಕೇಶನ್ ನ ಲೆಕ್ಕಾಚಾರ ಇದ್ದವರಿಗೆ ಈ ಈವೆಂಟ್ ದೊಡ್ಡ ಅವಕಾಶ ಆಗಬಹುದು. ಫ್ರೀ ಎಂಟ್ರಿ ಇರುತ್ತೆ, ಕಾಲ್ ಮಾಡಬಹುದು, ಪೂರ್ಣ ಮಾಹಿತಿಯನ್ನು ಪಡ್ಕೋಬಹುದು. ಇನ್ನು ಅಪರಾಧ ಪ್ರಕರಣಗಳ ಸಂಬಂಧ ಅರ್ಜೆಂಟೀನಾ ದೊಡ್ಡ ನಿರ್ಧಾರ ತಗೊಳ್ತಾ ಇದೆ. ಕ್ರಿಮಿನಲ್ ಅಪರಾಧಿಗಳ ಹೊಣೆಗಾರಿಕೆಯ ವಯಸ್ಸನ್ನ 16ರಿಂದ 14 ವರ್ಷಕ್ಕೆ ಇಳಿಸುವ ಮಹತ್ವದ ಪೀನಲ್ ರಿಫಾರ್ಮ್ ಬಿಲ್ ಅನ್ನ ಅಲ್ಲಿನ ಸೆನೆಟ್ನಲ್ಲಿ ಪಾಸ್ ಮಾಡಲಾಗಿದೆ. ಅಧ್ಯಕ್ಷ ಹಾವಿಯರ್ ಮಿಲೆ ಸಪೋರ್ಟ್ ಮಾಡಿರೋ ಈ ಬಿಲ್ ಪರ 44 ವೋಟ್ಗಳು ಬಿದ್ದರೆ ವಿರುದ್ಧವಾಗಿ 27 ಮತಗಳು ಬಿದ್ದಿವೆ. ಈ ಹೊಸ ಕಾನೂನು ಪ್ರಕಾರ ಇನ್ನು ಮುಂದೆ 14-15 ವರ್ಷದ ಬಾಲಾಪರಾಧಿಗಳು ಕೂಡ ಸಾಮಾನ್ಯ ಕ್ರಿಮಿನಲ್ಗಳಂತೆ ವಿಚಾರಣೆಯನ್ನು ಫೇಸ್ ಮಾಡಬೇಕಾಗುತ್ತೆ. ಅಲ್ಲದೆ ಗಂಭೀರ ಪ್ರಕರಣಗಳಲ್ಲಿ 15 ವರ್ಷಗಳ ಕಾಲ ಜೈಲ್ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತೆ. ಇನ್ನು ಆಫ್ರಿಕಾದ ಬೋಟ್ಸ್ವಾನಾದಿಂದ ಮತ್ತೆ ಹೊಸದಾಗಿ 9 ಚೀತಾಗಳನ್ನು ಭಾರತಕ್ಕೆ ಕರೆತರಲಾಗಿದೆ. 6 ಹೆಣ್ಣು ಮತ್ತು 3 ಗಂಡು ಚೀತಾಗಳು ಈ ಹೊಸ ಬ್ಯಾಚ್ ಅಲ್ಲಿದ್ದಾವೆ. ಭಾರತದ ವಾಯುಪಡೆಯ ಏರ್ಕ್ರಾಫ್ಟ್ನಲ್ಲಿ ಸುಮಾರು 9-10 ಗಂಟೆಗಳ ಕಾಲ ಹಾರಾಡಿ ವಿಮಾನ ಪ್ರಯಾಣ ಮಾಡಿ ಮಧ್ಯಪ್ರದೇಶದ ಕೂನೋ ನ್ಯಾಷನಲ್ ಪಾರ್ಕ್ಗೆ ಬಂದು ಸೇರ್ಕೊಂಡಿದ್ದಾವೆ. ಈಗ ಭಾರತದಲ್ಲಿ ಚೀತಾಗಳ ಒಟ್ಟು ಸಂಖ್ಯೆ 48ಕ್ಕೆ ಏರಿಕೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಈಗ ಇರಾನ್ ಮೇಲೆ ಆಗಿರೋ ದಾಳಿ ಮತ್ತು ಆ ಯುದ್ಧಕ್ಕೆ ಸಂಬಂಧಪಟ್ಟಂತ ಮಾಹಿತಿಯ ವಿಡಿಯೋ ಇಲ್ಲಿದೆ. ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನ ನೋಡ್ಬೋದು, ಜಂಪ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ ಕೂಡ ಆಗ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.